ಹೇ ಗೈಸ್, ನಾನು ರೇಖಾ ಸಂಜಯ್ ಫ್ರಮ್ ಬ್ಯಾಂಗ್ಳೂರ್. ವೆಲ್ಕಮ್ ಟು ಮಿನಿ ಬ್ಲಾಗ್. ಇಲ್ಲಿ ಅಂಶ್ ವಾಮಿಟ್ದು ಟ್ಯಾಬ್ಲೆಟ್ ತೆಗೋತಿದ್ದಾನೆ. ಯಾಕಂದರೆ ನಾವು ಹೋಗ್ತಿದ್ದೇವೆ ಭಾಗಮಂಡಲಕ್ಕೆ. ಅದೇ ಒಂದು ಸರ್ತಿ ಅವನಿಗೆ ವಾಮಿಟ್ ಆಗಿತ್ತು ಬಸ್ಸಲ್ಲಿ. ಆದ್ದರಿಂದ ಇವಾಗ ಎಲ್ಲೂ ಹೋಗಬೇಕಾದ್ರೂ ಮೊದಲು ಟ್ಯಾಬ್ಲೆಟ್ ತೆಗೋತಾನೆ. ಅಲ್ಲೆಲ್ಲ ಸ್ವಲ್ಪ ಹೊತ್ತು ಜಗಳ ಆಯಿತು ಅವ್ರದ್ದು 3 ಜನರದ್ದು. ಮತ್ತೆ ನಾವು ಹಾಗೋ ಹೀಗೋ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಭಾಗಮಂಡಲ ತಲುಪಿದ್ವಿ. ತುಂಬ ಚಳಿ ಇತ್ತು. ಅದೇ ಈ ವಿಡಿಯೋ ಡೇ 2 ವಿಡಿಯೋ. ಡೇ 1 ವಿಡಿಯೋ ಆಲ್ರೆಡಿ ನೀವು ನೋಡಿರ್ಬೋದು. ಡೇ 2 ವಿಡಿಯೋದಲ್ಲಿ ನಾವಿವತ್ತು ಹೋಗ್ತಿರೋದು ತಲಕಾವೇರಿಗೆ. ಎಲ್ಲ ಕನ್ನಡಿಗರಿಗೆ ಗೊತ್ತಿದೆ ಕಾವೇರಿ ನದಿ ಉಗಮ ಸ್ಥಾನ ತಲಕಾವೇರಿ ಅಂತ. ಅದೇ ಅಲ್ಲಿಗೆ ಹೋಗ್ತಿರೋದು ನಾವು. ಎಲ್ಲರಿಗೂ ಗೊತ್ತಿದೆ ಕೊಡಗು ಎಷ್ಟು ತಂಪು ಪ್ಲೇಸ್ ಅಂತ. ಅದೇ ಇಲ್ಲಿ ನೋಡಲಿಕ್ಕೆ ಬಿಸಿಲು ಕಾಣ್ತಿದೆ, ಆದರೆ ತುಂಬ ತಂಪು ಗಾಳಿ ಇತ್ತು. ತಂಪು ತಾನೇ ಅನಿಸ್ತಿತ್ತು. ಅಷ್ಟೊಂದು ಸೆಕೆಯಾಗಲಿ ಬೆವರ್ತನೂ ಇರಲಿಲ್ಲ. ದಾರಿ ಉದ್ದಕ್ಕೂ ಮರಗಳು ಗಿಡಗಳು. 16 ವರ್ಷಗಳಾಯಿತು ನಾನು ಕೊಡಗು ನೋಡದೆ. ಅದೇ ಈ 16 ವರ್ಷಗಳಾದಮೇಲೆ ನಾನು ಕೊಡಗು ನೋಡ್ತಿದ್ದೇನೆ. ತುಂಬ ಖುಷಿಯಾಯಿತು. ನಾನಿಲ್ಲಿ ಬಂದ ಕೂಡಲೇ ಇಲ್ಲೊಂದು ಸರ್ಪ್ರೈಸ್ ಇತ್ತು ನನಗೆ. ಇಲ್ಲಿ ಗುಡ್ಡೆ ಹತ್ತಬೇಕಿತ್ತು ನನಗಂತೂ. ಈಗಂತೂ ನನ್ನ ವೆಯ್ಟ್ ಜಾಸ್ತಿ ಆದ್ದರಿಂದ ಇಷ್ಟೊಂದು ಅಭ್ಯಾಸನೂ ಇಲ್ಲ ಹತ್ತೋದೆಲ್ಲ. ಹಾಗಾಗಿ ನನ್ನಿಂದ ಹತ್ತಕ್ಕೆ ಆಗ್ತಿರಲಿಲ್ಲ. ಈ ಆಂಟಿಯನ್ನು ನೋಡಿ ಎಷ್ಟು ಈಸಿಯಾಗಿ ಹತ್ಕೊಂಡು ಹೋಗ್ತಿದ್ದಾರೆ ನೋಡಿ. ನನಗಿಂತ ತುಂಬ ವರ್ಷ ದೊಡ್ಡವರು, ಆದರೂ ಕೂಡ ಆರಾಮವಾಗಿ ಹತ್ಕೊಂಡು ಹೋಗ್ತಿದ್ದಾರೆ. ಎಲ್ಲರಿಗೂ ಗೊತ್ತಿರೋದೇ ದೇವಸ್ಥಾನದೊಳಗಡೆ ಎಲ್ಲ ವಿಡಿಯೋ ಶೂಟ್ ಎಲ್ಲ ಹೊಡಿರಲ್ಲ ನೋಡಿ. ಇಲ್ಲೊಂದು ಶಿವಲಿಂಗ ಕಾಣಿಸ್ತಿದೆ. ಅದರ ಒಳಗಡೆ ಕಾಯಿನ್ ಬೀಳಲ್ಲ ಅಂತ ಹೇಳ್ತಾರೆ. ಎಲ್ಲರದ್ದು ಬೀಳಲ್ಲಂತೆ. ಆದರೆ ಪಾಪು ಮಾತ್ರ ಹಾಕಿದ್ಲು. ಅವಳು ಹಾಕಿದ ಕಾಯಿನ್ ಹಾಗೆ ಶಿವಲಿಂಗದ ಒಳಗಡೆನೇ ಬಿತ್ತು. ಇಲ್ಲಿ ವ್ಯೂಸ್ ತುಂಬ ಚೆನ್ನಾಗಿತ್ತು. ತುಂಬ ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ಮತ್ತೆ ಹೊರಟ್ವಿ ಮನೆ ಕಡೆಗೆ. ನೋಡಿ ಇಲ್ಲೆಲ್ಲ ಕಲ್ಲಿನ ಮೇಲೆ ಕಲ್ಲಿಟ್ಟು ಏನೋ ಹೀಗೆ ಮಾಡ್ತಾರೆ. ಸೌತ್ ಕಡೆ ಎಲ್ಲ ಜಾಸ್ತಿಯಾಗಿ ನಾನು ದೇವಸ್ಥಾನಗಳಲ್ಲಿ ನೋಡಿರ್ತೇನೆ. ನನ್ನ ಮಕ್ಕಳು ಅದೇ ಮಾಡೋಕ್ಕೆ ನೋಡ್ತಿದ್ದಾರೆ. ಆದರೆ ಅವರಿಂದ ಆಗ್ತಾ ಇಲ್ಲ. ಮಾಡ್ತಾ ಇದ್ದಾರೆ, ಬೀಳಿಸ್ತಿದ್ದಾರೆ. ಅದು ಏನು ಅಂತ ನಮ್ಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ತಲಕಾವೇರಿಯಿಂದ ನಾವು ಹೋಗಿದ್ದು ಭಗಂಡೇಶ್ವರ ಟೆಂಪಲ್ ಭಾಗಮಂಡಲ. ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಹಿಂದಿರುಗಿದ್ವಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲೇ ನಾನು ಎಂಡ್ ಮಾಡ್ತಿದ್ದೇನೆ. ಬಾಯ್, ಲವ್ ಯು ಆಲ್.